ಗ್ರಾಮೀಣ ಭಾಗದ ಜನರಲ್ಲಿ ಓದೋ ಅಭಿರುಚಿ ಹೆಚ್ಚಿಸೋಕೆ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಅಲ್ಲದೆ ಮಕ್ಕಳಲ್ಲಿ ಓದೋ ಹವ್ಯಾಸ ಬೆಳೆಯಲಿ ಅಂತ ಸಾರ್ವಜನಿಕ ಗ್ರಂಥಾಲಯ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳೆದ ಹಲವು ವರ್ಷಗಳಿಂದ ಸುಸಜ್ಜಿತ ಕಟ್ಟಡ ಪಾಳು ಬಿದ್ದಿದೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಉದ್ಘಾಟನೆಯಾಗದೆ ಪಾಳು ಬಿದ್ದ ಗ್ರಂಥಾಲಯ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶ. ನಮ್ಮ ಸರ್ಕಾರದ ಆಡಳಿತ ವ್ಯವಸ್ಥೆ, ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಹೇಗಿದೆ ಅನ್ನೋದಕ್ಕೆ ಈ ಕಟ್ಟಡವೇ ಸಾಕ್ಷಿ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಂದಾಪುರದಲ್ಲಿ 3 ವರ್ಷದ ಹಿಂದೆಯೇ ಸಾರ್ವಜನಿಕ ಗ್ರಂಥಾಲಯಕ್ಕಾಗಿ ಸುಸಜ್ಜಿತ ಕಟ್ಟಡ ನಿರ್ಮಿಸಲಾಗಿದೆ. ಆದರೆ ಈವರೆಗೂ ಉದ್ಘಾಟನೆಯಾಗಿಲ್ಲ. ಸುತ್ತಲೂ ಗಿಡ ಗಂಟಿಗಳು ಬೆಳೆದು ಸಾರ್ವಜನಿಕ ಗ್ರಂಥಾಲಯದ ಕಟ್ಟಡ ಪಾಳು ಬಿದ್ದಿದೆ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೆ ಸರ್ಕಾರ ಮತ್ತು ಕೆಕೆಆರ್ಡಿಬಿ ವತಿಯಿಂದ 32 ಲಕ್ಷ ರೂಪಾಯಿ ಅನುದಾನದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ 5 ಕೊಠಡಿಗಳಿವೆ. 2023ರಲ್ಲಿ ಕಾಮಗಾರಿ ಮುಗಿದ್ರೂ ಈವರೆಗೂ ಚಂದಾಪುರದ ಸಾರ್ವಜನಿಕ ಗ್ರಂಥಾಲಯಕ್ಕೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣವನ್ನು ಪಡೆದುಕೊಂಡು ಓದು ವಿದ್ಯಾವಂತರಾಗಿ ಸರ್ಕಾರಿ ಕರ್ತವ್ಯ ನಿರ್ವಹಿಸಲು ಅಧಿಕಾರಿಗಳಾಗಿದ್ದುಕೊಂಡು ಇವತ್ತು ಲಕ್ಷಾಂತರ ರೂಪಾಯಿ ನಮ್ಮ ಭಾಗಕ್ಕೆ ಸರ್ಕಾರ ಅನುದಾನ ಕೊಟ್ಟು ಇಲಾಖೆಯ ಜವಾಬ್ದಾರಿ ಕೊಟ್ಟರು ಕೂಡ ಸಂಬಂಧ ಇಲ್ಲದ ರೀತಿಯಲ್ಲಿ ಅಧಿಕಾರಿಗಳು ಎ ಸಿ ರೂಮ್ನಲ್ಲಿ ಆರಾಮ್ ಕುಂತ್ಕೊಂಡಿದ್ದಾರೆ. ಇವತ್ತು ಅಲ್ಲಿರುವಂಥ ಎಲ್ಲ ವಿಂಡೋಸ್ ಕೂಡ ಕಿಡಿಗೇಡಿಗಳು ಮುರಿದು ಹಾಕಿದ್ದಾರೆ. ಇದು ಅಲ್ಲದೆ ವಿಶೇಷವಾಗಿ ಎಷ್ಟೋ ಜನ ನಮ್ಮ ಈ ಪಟ್ಟಣದಲ್ಲಿ, ಈ ನಗರದಲ್ಲಿ ಓದೋಕ್ಕೆ ಹಿರಿಯ ರಿಟೈರ್ಡ್ ಅಧಿಕಾರಿಗಳು ಇವತ್ತು ಕಟ್ಟಿಗಳು ಕುಂತ್ಕೊಂಡು ಅದನ್ನು ಗ್ರಂಥಾಲಯದೇ ಯೂಸ್ ಆಗ್ತಾ ಇಲ್ಲ ಅಂತ ತಮ್ಮ ಹಳ್ಳಿಲನ್ನು ಹೇಳ್ಕೊಂಡ್ರು. ಕಟ್ಟಡ ಉಪಯೋಗಿಸದ ಹಿನ್ನೆಲೆ ಸುತ್ತಲೂ ಮುಳ್ಳು ಗಂಟಿಗಳು ಬೆಳೆದು ನಿಂತಿವೆ. ಅಲ್ಲದೆ ಕಟ್ಟಡದ ಆವರಣದಲ್ಲಿ ಇದ್ದ ಕೆಲ ವಸ್ತುಗಳು ಹಾಳಾಗಿವೆ. ಚಂದಾಪುರ ಗ್ರಾಮದಲ್ಲಿ ಸಾಕಷ್ಟು ಮಂದಿ ನಿವೃತ್ತ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಯುವಕರಿದ್ದಾರೆ. ಊರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟನೆಯಾಗದ ಹಿನ್ನೆಲೆ ಸಾಕಷ್ಟು ತೊಂದರೆಯಾಗಿದೆ. 22 ವರ್ಷ ಆಯ್ತು ಸರ್. ಕಟ್ಟಿ ಯಾರು ಬಿಲ್ಡಿಂಗ್ ಎಲ್ಲ ಹೊಸದಾಗಿದ್ದು ಕರೆ ಅಂದ್ರೆ ಅದು ಓಪನಿಂಗ್ ಮಾಡಿಲ್ಲ, ಏನಿಲ್ಲ. ಜನರು ಭಾಳ ಓಡಾಡ್ತಾರೆ. ಇಲ್ಲಿ ಎಲ್ಲರೂ ಬರ್ತಾರೆ. 15 ಜನ ರಿಟೈರ್ಡ್ ಆದವರು ಇದ್ದೀವಿ. ಚಂದಾಪುರ ಇಲ್ಲಿ ರೋಡಿಗೆ ಸರಿಯಾಗಾದ ಖರೆ ಜಾಗ ಎಲ್ಲ, ಮತ್ತು ಯಾರು ಬಂದು ಇದು ಓಪನಿಂಗ್ ಮಾಡಲ್ಲ, ಏನಿಲ್ಲ. 2-3 ವರ್ಷಗಳಿಂದ ಕೇವಲ ಸಾಂಕೇತಿಕವಾಗಿ ಅನ್ನೋ ರೀತಿಯಲ್ಲಿ ಒಂದು ಲೈಬ್ರರಿ ಕಟ್ಟಡ ನಿರ್ಮಾಣವಾಗಿದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಖರೀದಿ ಮಾಡ್ಬೋದು ಅಂತ ತಾಕತ್ತಿರಲ್ಲ. ಅಟ್ಲೀಸ್ಟ್ ಈ ಒಂದು ಲೈಬ್ರರಿಯಲ್ಲಿ ಸಂಬಂಧಪಟ್ಟಂಥ ಪುಸ್ತಕಗಳು ಸಿಕ್ಕಾಗ ಈ ಒಂದು ಭಾಗಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮವಾದಂಥ ಸ್ಥಾನ ಪಡೆಯೋದಕ್ಕೋಸ್ಕರ, ನೌಕರಿ ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ಬುಕ್ ಇಲ್ಲ ಅವೈಲೇಬಲ್ ಆಗಬೇಕಾಗಿತ್ತು. ಆದರೆ ಇದು ದುಸ್ಥಿತಿ ಅಂತ ಹೇಳ್ಬೋದು. ಒಟ್ನಲ್ಲಿ ದೇವರು ವರ ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಾಗಾಗಿದೆ. ಆದಷ್ಟು ಬೇಗ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟನೆ ಮಾಡಿ ಅನುಕೂಲ ಮಾಡಿಕೊಡಬೇಕು ಅನ್ನುವುದು ಸ್ಥಳೀಯರ ಒತ್ತಾಸೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.